ಹೇ ಗಾಯ್ಸ್, ನಮಸ್ಕಾರ. ಭಾರತದ ಸಂವಿಧಾನದ ಬಗ್ಗೆ 1.2 ವಿಡಿಯೋ, ಪ್ರಸ್ತಾವನೆಯ ಬಗ್ಗೆ, ಪ್ರಿಯಾಂಬಲ್ ಬಗ್ಗೆ. ಸೊ ಫಸ್ಟ್ ವಿಡಿಯೋ 1.1 ವಿಡಿಯೋ ಮಾಡಿದ್ದೀನಿ. ಸೊ ಯಾರು ನೋಡಿಲ್ಲ ಅವರು ನೋಡಿ. ಅದರಲ್ಲಿ ಸಂವಿಧಾನಾತ್ಮಕ ಬೆಳವಣಿಗೆ ಹೇಗಾಯಿತು, ಯಾವ್ಯಾವ ಆ್ಯಕ್ಟ್ಸ್ಗಳ ಮುಖಾಂತರ ಬಂದಿದೆ, ಸಂವಿಧಾನ ಹೇಗೆ ರಚನೆ ಆಯಿತು ಅನ್ನೋದ್ರ ಬಗ್ಗೆ ಡಿಟೈಲ್ಡಾಗಿ ಹೇಳಿದ್ದೀನಿ. ಸೊ ಎಸ್ಪೆಷಲಿ ಫಾರ್ ಇದು KS ಆಸ್ಪಿರೆಂಟ್ಸ್ಗೆ ಮತ್ತು FDA ST ಎಕ್ಸಾಮ್ಸ್ಗೆ, ಎಲ್ಲ KPSC ಆಸ್ಪಿರೆಂಟ್ಸ್ಗೆ ಇದು ಪ್ರತಿ ಒಬ್ಬರಿಗೂ ಕೂಡ ಯೂಸ್ ಆಗ್ತಕ್ಕಂಥ ವಿಡಿಯೋ. ಸೊ ದಿಸ್ ಇಸ್ ಮೀ ವಿಶ್ವಾಸ್. ಸೊ ಲೆಟ್ ಸ್ಟಾರ್ಟ್. ಪ್ರಸ್ತಾವನೆ, ಪ್ರಿಯಾಂಬಲನ್ನು ನಾವು ಪ್ರತಿ ವಿಶ್ವದ ಇತರೆ ರಾಷ್ಟ್ರಗಳಂತೆ ಕೂಡ ನಮ್ಮ ದೇಶದಲ್ಲೂ ಭಾರತದ ಸಂವಿಧಾನದಲ್ಲೂ ಕೂಡ ಪ್ರಸ್ತಾವನೆಯನ್ನು ಕೂಡ ನಾವು ಹೊಂದಿದ್ದೀವಿ. ಇದನ್ನು ನಾವು ಪ್ರಸ್ತಾವನೆಯನ್ನು USA ಕಾನ್ಸ್ಟಿಟ್ಯೂಷನ್ನಿಂದ ಬಾರೋ ಮಾಡ್ಕೊಂಡಿದ್ದೀವಿ. ಅಂದರೆ ಅಮೇರಿಕದ ಸಂವಿಧಾನದಿಂದ ನಾವು ಎರವಲು ಪಡೆದುಕೊಂಡಿರತಕ್ಕಂಥದ್ದು ಪ್ರಸ್ತಾವನೆ. ಏನಿದು ಪ್ರಸ್ತಾವನೆ ಏನನ್ನು ತಿಳಿಸುತ್ತೆ ನಮ್ಮ ಸಂವಿಧಾನದಲ್ಲಿ ಅಂದರೆ, ಸಂವಿಧಾನದ ಮೂಲ ತತ್ವಗಳು ಮತ್ತು ಪ್ರಜೆಗಳ ಧ್ಯೇಯೋದ್ದೇಶಗಳನ್ನು ಪ್ರತಿಬಿಂಬಿಸುತ್ತದೆ. ಅದರ ತತ್ವ ಏನು, ಸಂವಿಧಾನದಲ್ಲಿ ನೀವು ಇಡೀ ಸಂವಿಧಾನದ ಬುಕ್ಕಲ್ಲಿ ಏನಿದೆ ಅನ್ನೋದು ತಿಳ್ಕೊಬೇಕು ಅಂದರೆ, ಏನಿದೆ, ಏನು ಬರೆದಿದ್ದಾರೆ ಅಂದರೆ, ಪ್ರಸ್ತಾವನೆಯನ್ನು ನೀಟಾಗಿ ಅರ್ಥ ಮಾಡ್ಕೊಂಡಿದ್ರೆ ನಮ್ಮ ಸಂವಿಧಾನದಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಈ ಪ್ರಸ್ತಾವನೆಯನ್ನು ಸಂವಿಧಾನದ ಕೈಗನ್ನಡಿ ಅಂತ ಕರಿತೀವಿ. ಸೊ ಇದರ ಬೇಸು ಎಲ್ಲಿಂದ ಬಂದಿದೆಯಪ್ಪ ಅಂದರೆ, ಪ್ರಿಯಾಂಬಲ್ ಫಸ್ಟ್ ನಾವು ಎಲ್ಲಿಂದ ತೊಗೊಂಡಿದ್ದೀವಿ, ಎಲ್ಲಿತ್ತು ಅಂತ ಅಂದರೆ, ನೆಹರೂನವರು ಧ್ಯೇಯಗಳ ನಿರ್ಣಯ ಅಂತ ಮಂಡಿಸ್ತಾರೆ. ಡಿಸೆಂಬರ್ 13, 1946ರಂದು ಅದನ್ನು ಮಂಡಿಸಿ ಜನವರಿ 22, 1947 ಅಂಗೀಕಾರ ಮಾಡ್ತೀವಿ. ಪ್ರಿಯಾಂಬಲ್ ಬೇಸ್ ಯಾವುದು ಅಂದರೆ ಇದು ಧ್ಯೇಯಗಳ ನಿರ್ಣಯ. ಸೊ ಪ್ರಸ್ತಾವನೆ ಇದು ನ್ಯಾಯರಕ್ಷಿತವಾದುದಲ್ಲ. ಸೊ ನ್ಯಾಯರಕ್ಷಿತವಾದುದಲ್ಲ ಅಂದರೆ ಪ್ರಜೆಗಳು ಪ್ರಸ್ತಾವನೆಯನ್ನು ಅನುಷ್ಠಾನಗೊಳಿಸುವಂತೆ ನ್ಯಾಯಾಲಯದಲ್ಲಿ ಮೊರೆ ಹೋಗುವಂತಿಲ್ಲ ಅಂತ ಅರ್ಥ ಆಯ್ತಾ? ಈಗ ನೀವು ಮೂಲಭೂತ ಹಕ್ಕುಗಳನ್ನಾದರೆ ನ್ಯಾಯಾಲಯದಲ್ಲಿ ಹೋಗಿ ಬೇಕಾದ್ರೆ ನೀವು ಅನುಷ್ಠಾನಗೊಳಿಸುವಂತೆ ಪ್ರಜೆಗಳು ಮೊರೆ ಹೋಗ್ಬೋದು. ಆದರೆ ಪ್ರಸ್ತಾವನೆಯನ್ನು ಇದು ನ್ಯಾಯರಕ್ಷಿತವಾದುದಲ್ಲ, ಆದ್ದರಿಂದ ಇದನ್ನು ಅನುಷ್ಠಾನಗೊಳಿಸೋಕ್ಕೋಸ್ಕರ ನೀವು ಯಾವುದೇ ಕೋರ್ಟ್ಗಾಗಿರಲಿ, ಸುಪ್ರೀಂ ಕೋರ್ಟ್ಗಾಗಿರಲಿ, ಹೈಕೋರ್ಟ್ಗಾಗಿರಲಿ, ಯಾವುದೇ ಕೋರ್ಟಿಗೆ ಹೋಗೋಂಗಿಲ್ಲ. ಸೊ ವೆರಿ ಇಂಪಾರ್ಟೆಂಟು ಈ ಲೈನು, ನ್ಯಾಯರಕ್ಷಿತವಾದುದಲ್ಲ ಅನ್ನೋದು. ಸೊ ನೆಕ್ಸ್ಟ್ ಬಂದರೆ, ಸಂವಿಧಾನದ ಪೀಠಿಕೆ ಬಗ್ಗೆ ನೀವು ಪ್ರತಿಯೊಂದು ಕನ್ನಡ ಬುಕ್ಸಲ್ಲಿ ನೋಡಿದ್ರೆ, ಗೌರ್ಮೆಂಟ್ ಬುಕ್ಸ್ ಎಡಿಷನಲ್ಲಿ ಈ ಲೈನ್ ಇರುತ್ತೆ. ಈ ಪೀಠಿಕೆಯನ್ನು ಒಂದ್ಸಲ ಓದ್ಬಿಡೋಣ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಮನೋಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ, ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಇದು ಪೀಠಿಕೆ. ಪ್ರತಿಯೊಬ್ಬರು ಕೂಡ ಈ ಪೀಠಿಕೆಯಲ್ಲಿ ಪ್ರತಿಯೊಂದು ಪದಗಳು ಕೂಡ ನೆನಪಿರಬೇಕು. ಸೊ ಇದನ್ನು ನಾವು ಡಿಟೈಲ್ಡಾಗಿ ನೋಡೋಣ. ಭಾರತೀಯರಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಈ ಸಮಾಜವಾದಿ ಅನ್ನೋ ಪದ ಮುಂಚೆ ಇರಲಿಲ್ಲ. ಮೊದಲು ಮೂಲ ಸಂವಿಧಾನದಲ್ಲಿ ಸಮಾಜವಾದಿ ಎಂಬ ಪದ ಇರಲಿಲ್ಲ. 42ನೇ ತಿದ್ದುಪಡಿಯಲ್ಲಿ 1976ರಲ್ಲಿ ಸೇರ್ಪಡೆ ಮಾಡ್ಕೊಳ್ತೀವಿ. ಜಾತ್ಯತೀತ ಅನ್ನೋ ಪದವು ಕೂಡ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಇದನ್ನು ಕೂಡ 42ನೇ ತಿದ್ದುಪಡಿಯಲ್ಲಿ ಸೇರ್ಪಡೆ ಮಾಡ್ಕೊಳ್ತೀವಿ. ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಪರಿವರ್ತಿಸಲು ಮತ್ತು ಎಲ್ಲ ಪೌರರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಆರಾಧನೆ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶ ಇವುಗಳಲ್ಲಿ ಸಮಾನತೆಯನ್ನು ದೊರಕಿಸಿಕೊಡುವಂಥ ಕೆಲಸವನ್ನು ಮಾಡಬೇಕು. ಭ್ರಾತೃತ್ವ, ವ್ಯಕ್ತಿ ಗೌರವ, ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯನ್ನು, ಈ ಸಮಗ್ರತೆ ಅನ್ನೋ ಪದವನ್ನು ಕೂಡ 42ನೇ ತಿದ್ದುಪಡಿಯಲ್ಲಿ ಸೇರ್ಪಡೆ ಮಾಡಿದ್ದೀವಿ. ಈ ಮನೋಭಾವವನ್ನು ಮೂಡಿಸಲು ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನವನ್ನು ನವೆಂಬರ್ 26, 1949ರಂದು ಅಂಗೀಕರಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಇದರಲ್ಲಿ ಇಂಪಾರ್ಟೆಂಟ್ 3 ಪದಗಳನ್ನು ನೆನಪಿಟ್ಕೊಂಡಿರಬೇಕು: ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ. ಈ ಪದಗಳು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ, ಪ್ರಸ್ತಾವನೆಯಲ್ಲಿ. ಇದನ್ನು 1976ರಲ್ಲಿ, ಆ ಟೈಮಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಇರುತ್ತೆ, ಆವಾಗ 42ನೇ ತಿದ್ದುಪಡಿ ಮುಖಾಂತರ ಈ 3 ಪದಗಳನ್ನು
ಪ್ರಸ್ತಾವನೆಗೆ ಸೇರಿಸಲಾಗಿದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಆ 3 ಪದಗಳು ನೆನ್ಪಿಟ್ಕೊಳ್ಬೇಕು. ಸೊ ನೆಕ್ಸ್ಟು ಈ ನಮ್ಮ ಪ್ರತಿಯೊಂದು ಪದಗಳನ್ನು, ಈ ಪ್ರಿಯಾಂಬಲ್ ಪ್ರಸ್ತಾವನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪದಗಳ ಅರ್ಥದನ್ನು ನಾವಿಲ್ಲಿ ನೋಡೋಣ. ಫಸ್ಟು ಪ್ರಥಮವಾಗಿ ಭಾರತೀಯರಾದ ನಾವು ಅಂತ ಇದೆ. ಭಾರತೀಯರಾದ ನಾವು ಅಂತ ಅಂದರೆ ಭಾರತದ ಸಂವಿಧಾನವು ತನ್ನ ಪ್ರಜೆಗಳಿಂದಲೇ ರಚಿಸಲ್ಪಟ್ಟಿದೆ. ಇದಕ್ಕೆ ಈ ನಮ್ಮ ರಾಷ್ಟ್ರದಲ್ಲಿ ಪ್ರಜೆಗಳೇ ಪರಮಾಧಿಕಾರದ ಮೂಲ ಎಂಬ ನಿಲುವನ್ನು ಇಲ್ಲಿ ಸೂಚಿಸ್ತದೆ. ಇದೇ ಭಾರತೀಯರಾದ ನಾವು ಅನ್ನೋದು ಒಂದು ಉದ್ದೇಶ. ಪ್ರಜೆಗಳಿಂದಲೇ ರಚಿಸಲ್ಪಟ್ಟಿದೆ ಎಂಬುದನ್ನು ಇದು ತಿಳಿಸ್ಕೊಡ್ತದೆ. ಸಾರ್ವಭೌಮ ರಾಷ್ಟ್ರ ಅಂದರೆ ನಾವು ಆಂತರಿಕವಾಗಿ ಶ್ರೇಷ್ಠತೆಯನ್ನು ಕೂಡ ಹೊಂದಿದ್ದೀವಿ, ಬಾಹ್ಯವಾಗಿ ಕೂಡ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದೀವಿ ಅಂತ ಅರ್ಥ. ಇದು ನಮ್ಮ ರಾಷ್ಟ್ರವು ಆಂತರಿಕವಾಗಿ ಸರ್ವೋಚ್ಚ ಅಧಿಕಾರವನ್ನು, ಬಾಹ್ಯವಾಗಿ ಅನ್ಯ ರಾಷ್ಟ್ರಗಳಿಂದ ಸಂಪೂರ್ಣ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದೀವಿ. ಇದು ಸಮಾಜವಾದಿ ಕಲ್ಪನೆಯನ್ನು, ಸಾರ್ವಭೌಮ ರಾಷ್ಟ್ರ ಎಂಬ ಒಂದು ಕಲ್ಪನೆಯನ್ನು ಸೃಷ್ಟಿಸುತ್ತದೆ. ಆದ್ದರಿಂದ ನೋಡಿ, ನಮ್ಮ ಭಾರತವು ತನ್ನದೇ ಆದ ಒಂದು ಸ್ವತಂತ್ರವಾದ ಒಂದು ವಿದೇಶಾಂಗ ನೀತಿಯನ್ನು ಪಾಲಿಸಬಹುದು ಅನ್ನೋದು ಈ ಸಾರ್ವಭೌಮ ರಾಷ್ಟ್ರದ ಒಂದು ಸೂಚನೆಯಾಗಿದೆ. ಸಮಾಜವಾದಿ ರಾಷ್ಟ್ರ ಸೋಷಿಯಲಿಸಮ್ ಅಂದರೆ ಇದು ಕಮ್ಯುನಲಿಸ್ಟ್ ಬರಲ್ಲ, ಡೆಮೋಕ್ರೆಟಿಕ್ ಸೋಷಿಯಲಿಸಮ್ ಬರುತ್ತೆ. ಯಾವ ರೀತಿ ನಾವು ಸಮಾಜವಾದಿ ಒಂದು ಭಾರತವನ್ನು ಒಂದು ಸಮಾಜವಾದಿ ರಾಷ್ಟ್ರವನ್ನಾಗಿ ಪರಿವರ್ತಿಸಬೇಕು ಅಂತ ಪ್ರಸ್ತಾವನೆಯಲ್ಲಿ ವ್ಯಕ್ತಪಡಿಸಿದ್ದೀವಿ. ಅದಕ್ಕೋಸ್ಕರ ಸಂವಿಧಾನದ ನಿರ್ಮಾತೃಗಳು ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಿರೋದು. ನೀವು DPSPಯಲ್ಲಿ ನೋಡಿದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನ, ಸಂಪತ್ತಿನ ಸಮಾನ ವಿತರಣೆ, ಪ್ರತಿಯೊಬ್ಬ ಪೌರನಿಗೂ ಜೀವನಾವಶ್ಯಕವಾದ ಸೌಲಭ್ಯಗಳು ದೊರೆಯುವಂತೆ ಮಾಡ್ತಕ್ಕಂಥದ್ದಾಗಿರ್ಬೋದು. ಆರ್ಟಿಕಲ್ 39A ಉಚಿತ ಕಾನೂನು ನೆರವುಗಳು, 47 ಸಾರ್ವಜನಿಕ ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು. ಇಂತಹ ಕೆಲಸಗಳ ಮುಖಾಂತರ ಈ ಸಮಾಜವಾದ ರಾಷ್ಟ್ರಗಳಲ್ಲಿ, ನಮ್ಮ ಇಂಡಿಯಾದಲ್ಲಿ ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ಲ್ಯಾಂಡ್ ಈಸ್ ಎ ಪ್ರೈಮರಿ ಸೋರ್ಸ್ ಆಫ್ ವೆಲ್ತ್ ಅಲ್ವಾ. ಆದಾಯಕ್ಕೆ ಪ್ರೈಮರಿ ಸೋರ್ಸೇ ಲ್ಯಾಂಡ್, ಅಗ್ರಿಕಲ್ಚರಲ್ ಲ್ಯಾಂಡು. ಅದಕ್ಕೋಸ್ಕರ ಸಮಾಜವಾದಿ ಒಂದು ರಾಷ್ಟ್ರವನ್ನಾಗಿ ಪರಿವರ್ತಿಸೋಕ್ಕೋಸ್ಕರ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ಗಳನ್ನು ತಂದಿರೋದಾಗಿರ್ಬೋದು. ಒಬ್ಬ ಫೇಮಸ್ಸು ಬ್ರಿಟನ್ನಿನ ಸೋಷಿಯಲಿಸ್ಟ್ ಹೇಳಿರ್ತಕ್ಕಂಥ ಮಾತು ರಾಬರ್ಟ್ ಓವೆನ್ ಅನ್ನೋರು ಒಂದು ಕೋಟ್ ಹೇಳ್ತಾರೆ, ಎನಿ ವೆಲ್ತ್ ಈಸ್ ಮೋರ್ ದ್ಯಾನ್ ದ ಸೋಷಿಯಲ್ ನೀಡ್ಸ್ ಈಸ್ ಕಾಲ್ಡ್ ಸೋಷಿಯಲ್ ಥೆಫ್ಟ್ ಅಂತ ಕರೀತಾರೆ. ಯಾವುದೇ ಒಂದು ಆದಾಯ ನಮ್ಮ ಸಾಮಾಜಿಕವಾಗಿ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಾದರೆ ಅದನ್ನು ಸಾಮಾಜಿಕ ಕಳ್ಳತನ ಅಂತ ಕರೀತಾರೆ. ಎಂಥ ನಿಜವಾದ ಮಾತದು. ಈ ಸಮಾಜವಾದಿ ಅನ್ನೋ ಪದವು ಕೂಡ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. 1976 42ನೇ ತಿದ್ದುಪಡಿ ಮುಖಾಂತರ ಪ್ರಸ್ತಾವನೆಗೆ ಸೇರ್ಪಡೆ ಮಾಡಿಕೊಂಡಿರ್ತಕ್ಕಂಥದ್ದು. ಸಮಾಜವಾದಿ ಸೋಷಿಯಲಿಸಮ್ ಅಂದರೆ ಸಿಂಪಲ್ಲಾಗಿ ಸಮಾಜವಾದಿ ಅರ್ಥ ಅಂದರೆ ಶೇರ್ ಆ್ಯಂಡ್ ಕೇರ್ ಇರಬೇಕು. ಯಾವಾಗಲೂ ಶೇರ್ ದ ವೆಲ್ತ್ ಆ್ಯಂಡ್ ಕೇರ್ ಫಾರ್ ಪೀಪಲ್ ಅಂತ ಅರ್ಥ ಅಲ್ವಾ. ಅಲ್ಟಿಮೇಟ್ ಗೋಲ್ ಆಫ್ ಒಂದು ಸೋಷಿಯಲಿಸಮ್ ಏನು ಬರುತ್ತೆ, ಎಕನಾಮಿಕ್ ಜಸ್ಟಿಸ್, ಆರ್ಥಿಕವಾಗಿ ನ್ಯಾಯವನ್ನು ಒದಗಿಸುವ ಕೆಲಸವನ್ನು ಮಾಡ್ತಕ್ಕಂಥದ್ದೇ ಸಮಾಜವಾದಿ ರಾಷ್ಟ್ರದ ಒಂದು ಏನಾಗಿದೆ ಉದ್ದೇಶವಾಗಿರುತ್ತದೆ. ನೆಕ್ಸ್ಟು ಜಾತ್ಯತೀತ ರಾಷ್ಟ್ರ ಎಂಬ ಪದವನ್ನು ಕೂಡ ಮೂಲ ಸಂವಿಧಾನದಲ್ಲಿರಲಿಲ್ಲ. 1976 42ನೇ ತಿದ್ದುಪಡಿ ಮುಖಾಂತರ ಪ್ರಸ್ತಾವನೆಗೆ ಸೇರ್ಪಡೆ ಮಾಡಿಕೊಳ್ಳಲಾಗುತ್ತದೆ. ಇದು ಪ್ರಜೆಗಳಿಗೆ ಒಂದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ನೀಡಿದ್ದೀವಿ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕುಗಳನ್ನು ಆರ್ಟಿಕಲ್ 25 28ವರೆಗೂ ನೀವು ಫಂಡಮೆಂಟಲ್ ರೈಟ್ಸಲ್ಲಿ ನೋಡ್ಬೋದು. 25 ಏನಂತ ಹೇಳುತ್ತೆ, ಆತ್ಮಸಾಕ್ಷಿಗೆ ಸರಿ ಎನಿಸುವ ಯಾವುದೇ ಧರ್ಮವನ್ನು ನೀವು ಪಾಲಿಸ್ಬೋದು. ಎಲ್ಲ ಧರ್ಮಗಳಿಗೂ ಕೂಡ ನಮ್ಮ ಸಂವಿಧಾನದಲ್ಲಿ ಒಂದು ಸೆಕ್ಯುಲರಿಸಮ್ನಲ್ಲಿ ಈಕ್ವಲ್ ಟ್ರೀಟ್ಮೆಂಟ್, ಎಲ್ಲ ಈಕ್ವಲ್ ರೈಟ್ಸ್ ಕೊಟ್ಟಿದೆ. ಯಾವುದೇ ಒಂದು ರಿಲಿಜಿಯನ್ ಇಲ್ಲಿ ದೊಡ್ಡ ಹೈ ಅಲ್ಲ, ಯಾವುದೇ ಇಲ್ಲಿ ಲೋ ಅಲ್ಲ ಅಂತ. ಇಲ್ಲಿ ಪೀಪಲ್ಸ್ ಆರ್ ಇಂಪಾರ್ಟೆಂಟ್ ಅಷ್ಟೇ. ಡೆಮೋಕ್ರಸಿ ಅಂದರೆ ಯಾವುದೇ ಧರ್ಮಕ್ಕಿಂತ ಫಸ್ಟು ಜನಗಳು, ಪೀಪಲ್ಸ್ ಆರ್ ಇಂಪಾರ್ಟೆಂಟ್ ಅನ್ನೋದು ಇಲ್ಲಿ ಫೈನಲ್ಲು. ಜಾತ್ಯತೀತ ಎಂಬ ಪದ ವೆರಿ ಇಂಪಾರ್ಟೆಂಟ್. ಇದು 1976 42ನೇ ತಿದ್ದುಪಡಿ ಮುಖಾಂತರ ಸೇರ್ಪಡೆ ಮಾಡಿರೋದು. ಭಾರತವು ತನ್ನದೇ ಆದ ಒಂದು ರಾಜ್ಯ ಧರ್ಮವನ್ನು ಹೊಂದಿಲ್ಲ. ಓಕೆನಾ, ಅದು ಇಂಪಾರ್ಟೆಂಟು. ಯಾವುದು ಜಾತ್ಯತೀತ ರಾಷ್ಟ್ರದ ಒಂದು ಕಲ್ಪನೆಯನ್ನು ನಮ್ಮ ದೇಶ ಹೊಂದಿದೆ. ನೆಕ್ಸ್ಟು ಪ್ರಜಾಸತ್ತಾತ್ಮಕ ರಾಷ್ಟ್ರ ಅಂತ ಬಂದಾಗ ಭಾರತದಲ್ಲಿ ಪರೋಕ್ಷ ಪ್ರಜಾಪ್ರಭುತ್ವ ಪದ್ಧತಿ ಆಚರಣೆಯಲ್ಲಿದೆ. ಯಾವ ರೀತಿ ಈ ಪ್ರಜಾಪ್ರಭುತ್ವ ಡೆಮೋಕ್ರೆಟಿಕ್ನಲ್ಲಿ 2 ರೀತಿ ಬರುತ್ತೆ. ಇಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಅಂತ. ನಮ್ಮದು ಇಂಡೈರೆಕ್ಟು. ಯಾವ ರೀತಿ ಪರೋಕ್ಷವಾಗಿ 2 ಬರುತ್ತೆ. ಪಾರ್ಲಿಮೆಂಟರಿ ಸಿಸ್ಟಮು, ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಅಂತ. ಪಾರ್ಲಿಮೆಂಟರಿ ಸಿಸ್ಟಮ್ಗೆ ಎಕ್ಸಾಂಪಲ್ಲು ಇಂಡಿಯಾ,
ಪ್ರೆಸಿಡೆನ್ಷಿಯಲ್ ಸಿಸ್ಟಮು, ರಾಷ್ಟ್ರಪತಿನೇ ಆಳ್ವಿಕೆ ಮಾಡ್ತಕ್ಕಂಥದ್ದು ಯು ಎಸ್ ಎ. ನೀವು ಅಮೇರಿಕದ ನೋಡಿದ್ರೆ ಅದು ಪ್ರೆಸಿಡೆನ್ಷಿಯಲ್ ಸಿಸ್ಟಮು, ನಮ್ಮದು ಪಾರ್ಲಿಮೆಂಟರಿ ಸಿಸ್ಟಮು. ನಮ್ಮದು ಲಾರ್ಜೆಸ್ಟ್ ಡೆಮೋಕ್ರಸಿ. ಭಾರತವು ವಿಶ್ವದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ ಬಿಕಾಸ್ ಆಫ್ ನಂಬರ್ ಆಫ್ ವೋಟ್ಸು ಜಾಸ್ತಿ ಇರೋದ್ರಿಂದ. 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ನಮ್ಮ ದೇಶದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ ಚುನಾಯಿತರಾದ ಜನತಾ ಪ್ರತಿನಿಧಿಗಳು ಜನರ ಪರವಾಗಿ ಆಡಳಿತದಲ್ಲಿ ಭಾಗವಹಿಸುತ್ತಾರೆ. ಇದನ್ನೇ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಕರಿತೀವಿ. 18 ವರ್ಷ ಮೇಲ್ಪಟ್ಟ ಯಾವುದೇ ಒಂದು ತಾರತಮ್ಯವಿಲ್ಲದೆ ಪ್ರತಿಯೊಬ್ಬರು ಕೂಡ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಅರ್ಹ ಪ್ರಜೆಯು ಕೂಡ ಮತದಾನದ ಹಕ್ಕನ್ನು ಹೊಂದಿದ್ದಾನೆ ಅನ್ನೋದು ಈ ಪ್ರಜಾಪ್ರಭುತ್ವ ರಾಷ್ಟ್ರದ ಕಲ್ಪನೆ. ನಮ್ಮದು ಪರೋಕ್ಷ ಪ್ರಜಾಪ್ರಭುತ್ವ ಪದ್ಧತಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಗಣರಾಜ್ಯ ಅಂದರೆ ರಾಷ್ಟ್ರದ ಮುಖ್ಯಸ್ಥರು. ನಮ್ಮ ರಾಷ್ಟ್ರದ ಮುಖ್ಯಸ್ಥರು ಯಾರು? ಪ್ರೆಸಿಡೆಂಟು. ಇವರನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿಸುವ ರಾಜಕೀಯ ವ್ಯವಸ್ಥೆಯನ್ನು ಗಣರಾಜ್ಯ ಅಂತ ಕರೀತಾರೆ. ಯಾವ ರೀತಿ ನಾವು ಎಲೆಕ್ಟ್ ಮಾಡ್ತೀವಿ? ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಏನಿರ್ತಾರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ, ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು, ಪ್ರತಿಯೊಂದು ರಾಜ್ಯದ ವಿಧಾನಸಭೆಗಳ ಚುನಾಯಿತ ಸದಸ್ಯರು, ಕೇಂದ್ರಾಡಳಿತ ಪ್ರದೇಶಗಳಾದ ದೆಹಲಿ ಮತ್ತು ಪುದುಚೇರಿಯ ವಿಧಾನಸಭೆಗಳ ಚುನಾಯಿತ ಸದಸ್ಯರನ್ನು ಒಂದು ಒಳಗೊಂಡ ಒಂದು ಏನು ಸಿಸ್ಟಮ್ ಇರುತ್ತೆ, ಇದೇ ಗಣರಾಜ್ಯ ವ್ಯವಸ್ಥೆ ಅಂತ ಕರಿತೀವಿ. ನಾವು ಯಾವುದೇ ಒಂದು ರಾಜ ಅಥವಾ ರಾಣಿ ಆಳ್ವಿಕೆಗೆ ಒಳಪಟ್ಟಿಲ್ಲ ಎಂಬುದನ್ನು ಇಲ್ಲಿ ಸೂಚಿಸುತ್ತದೆ. ಇದೇ ಗಣರಾಜ್ಯದ ಒಂದು ಕಲ್ಪನೆ. ಓಕೆನಾ? ಸೊ ನೆಕ್ಸ್ಟು ನ್ಯಾಯ. ಯಾವ ರೀತಿ ನ್ಯಾಯವನ್ನು ನಾವು ಒದಗಿಸ್ತಾ ಇದ್ದೀವಿ ಅಂದರೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯ ನ್ಯಾಯವನ್ನು ಒದಗಿಸುವ ಉದ್ದೇಶವನ್ನು ಪ್ರಸ್ತಾವನೆಯಲ್ಲಿ ಇಟ್ಟಿದ್ದಾರೆ. ಈ ರೀತಿ ಮಾಡಬೇಕು ಅಂತ. ಯಾವ ರೀತಿ ಕೊಡ್ತಾ ಇದ್ದೀವಿ, ಯಾವ ರೀತಿ ಮಾಡ್ತಾ ಇದ್ದೀವಿ ಅಂದರೆ ನೋಡಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಅಥವಾ ಶೈಕ್ಷಣಿಕವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಇತರೆ ಹಿಂದುಳಿದ ವರ್ಗಗಳಿಗೂ ಕೂಡ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಸೌಲಭ್ಯವನ್ನು ನೀಡುವುದರ ಮೂಲಕ ಸಾಮಾಜಿಕವಾಗಿ ನ್ಯಾಯ ಕೊಡ್ತಾ ಇದ್ದೀವಾ? ಸಂವಿಧಾನವು ಮಹಿಳೆಯರಿಗೂ ಕೂಡ ವಿಶೇಷ ಸೌಲಭ್ಯವನ್ನು ಕಲ್ಪಿಸುವ ಮೂಲಕ ಅವರಿಗೂ ಕೂಡ ಒಂದು ಸಾಮಾಜಿಕವಾಗಿ ನ್ಯಾಯ ಒದಗಿಸ್ತಾ ಇದೆ. ಎಲ್ಲ ಪ್ರಜೆಗಳಿಗೂ ರಾಜ್ಯಾಡಳಿತದಲ್ಲಿ ಪ್ರತ್ಯಕ್ಷವಾಗಿ ಆಗಿರ್ಬೋದು ಅಥವಾ ಪರೋಕ್ಷವಾಗಿ ಆಗಿರ್ಬೋದು ಭಾಗವಹಿಸುವುದಕ್ಕೆ ಅವಕಾಶ ನೀಡಿದೆ ಅಲ್ವಾ? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಲೋಕಸಭೆ, ವಿಧಾನಸಭೆ, ಪಂಚಾಯಿತಿಗಳಲ್ಲಿ ಮೀಸಲಾತಿ ನೀಡುವುದರ ಮುಖಾಂತರ ರಾಜಕೀಯ ನ್ಯಾಯವನ್ನು ಕಲ್ಪಿಸಿದೆ. ಸೊ ಇದು ಮುಖ್ಯ ಉದ್ದೇಶ. ಸ್ವಾತಂತ್ರ್ಯ. ಪ್ರಜೆಗಳಿಗೆ ಚಿಂತನೆ, ಅಭಿವ್ಯಕ್ತಿ ಮತ್ತು ಆರಾಧನೆಯ ಸ್ವಾತಂತ್ರ್ಯ. ಪ್ರಜೆಗಳು ತಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಅಭಿವ್ಯಕ್ತಿಗೊಳಿಸಬಹುದು, ತಾವು ಇಚ್ಛಿಸುವ ಧರ್ಮವನ್ನು ಆರಾಧಿಸಬಹುದು ಅನ್ನೋದು ಸ್ವಾತಂತ್ರ್ಯವನ್ನು ನೀಡಿದೆ. ಸಮಾನತೆ. ಎಲ್ಲರೂ ಕಾನೂನಿನ ಮುಂದೆ ಸಮಾನರು, ಸಮಾನ ಸ್ಥಾನಮಾನ ಮತ್ತು ಸಮಾನ ಅವಕಾಶಗಳನ್ನು ನೀಡಬೇಕು ಅನ್ನೋ ತತ್ವವನ್ನು ಇಲ್ಲಿ ಸೂಚಿಸುತ್ತೆ. ಭ್ರಾತೃತ್ವ ಅಂತ. ಭಾರತೀಯರಲ್ಲಿ ಏಕತೆ ಮತ್ತು ಭ್ರಾತೃತ್ವ ಮನೋಭಾವನೆಯನ್ನು ಉಂಟು ಮಾಡುವ ಉದ್ದೇಶವನ್ನು ಈ ಪ್ರಿಯಾಂಬಲಲ್ಲಿ ತಿಳಿಸ್ತಕ್ಕಂಥದ್ದು. ನಾವೆಲ್ಲರೂ ಒಂದೇ, ನಮಗೆ ಒಂದೇ, ಎಲ್ಲರೂ ಭಾರತೀಯರು. ಇಲ್ಲಿ ಯಾವುದೇ ಒಂದು ಸ್ಟೇಟ್ ಒಂದು ಸಿಟಿಜನ್ಶಿಪ್ ಹೊಂದಿಲ್ಲ, ಎಲ್ಲ ಭಾರತೀಯ ಪೌರತ್ವವನ್ನು ಹೊಂದಿರತಕ್ಕಂಥದ್ದು. ಸೊ ಇದು ಏಕತೆ ಮತ್ತು ಸಮಗ್ರತೆಗೆ ಪೂರಕವಾಗಿದೆ. ಈ ಸಮಗ್ರತೆ ಎಂಬ ಪದವನ್ನು ಆಲ್ರೆಡಿ ಹೇಳಿದ್ದೀನಿ, 42ನೇ ತಿದ್ದುಪಡಿ ಮುಖಾಂತರ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಸೊ ಇಷ್ಟೆಲ್ಲ ಡೀಟೈಲಾಗಿ ನೋಡಿದಾಗ ಪ್ರಸ್ತಾವನೆ ಹೇಳಿದ್ನಲ್ಲ, ಸಂವಿಧಾನದ ಒಂದು ಕೈಗನ್ನಡಿ ಅಂತಲೂ ಕೂಡ ಕರೀಬೋದು. ಠಾಕೂರ್ದಾಸ್ ಭಾರ್ಗವ್ ಅವರು ನಮ್ಮ ಭಾರತದ ಸಂವಿಧಾನದ ಅತಿ ಮುಖ್ಯ ಭಾಗವೆಂದರೆ ಪ್ರಸ್ತಾವನೆ ಅಂತ ಕರೆದಿದ್ದಾರೆ. ಪ್ರಿಯಾಂಬಲ್ಲು ಏನಕ್ಕಪ್ಪ ಅಂದರೆ, ನಮ್ಮ ಸಂವಿಧಾನದಲ್ಲಿ ಏನು ಉದ್ದೇಶ ಇದೆ, ಅದರ ತತ್ವಗಳು ಏನು ಅಂತ ನಾವು ಯಾವುದರಿಂದ ತಿಳ್ಕೊತೀವಿ? ಪ್ರಸ್ತಾವನೆಯನ್ನು ಪ್ರತಿಯೊಂದು ಪದವನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಸಂವಿಧಾನ ಏನು ಹೇಳಕ್ಕೆ ಹೊರಟಿದೆ ಅನ್ನೋದನ್ನು ಗೊತ್ತಾಗುತ್ತೆ. ಆದ್ದರಿಂದ ನಮ್ಮ ಸಂವಿಧಾನದ ಹೃದಯ ಮತ್ತು ಒಡವೆ ಇದ್ದಂತೆ, ಅತ್ಯಂತ ವೈಭವವಾದ, ಅದು ಸೊಗಸಾದ ಕಾವ್ಯವಿದ್ದಂತೆ ಅಂತ ಕೆ ಮುನ್ಷಿ ಅವರು ಎಂದು ವರ್ಣಿಸ್ತಾರೆ ಯಾವುದನ್ನು? ಪ್ರಸ್ತಾವನೆಯನ್ನು. ಇನ್ನು ಕೆ ಮುನ್ಷಿ ಅವರು ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ ಅಂತ ಕರೆದಿದ್ದಾರೆ. ಕೇಳ್ಬೋದು, ಪ್ರಸ್ತಾವನೆಯನ್ನು ರಾಜಕೀಯ ಜಾತಕ ಅಂತ ಯಾರು ಕರೆದಿದ್ದಾರೆ ಅಂದರೆ ಕೆ ಎಂ ಮುನ್ಷಿ ಅವರು. ಠಾಕೂರ್ದಾಸ್ ಭಾರ್ಗವ್ ಅವರು ಭಾರತದ ಸಂವಿಧಾನದ ಅತ್ಯಂತ ಮುಖ್ಯ ಭಾಗವೆಂದರೆ ಅದು ಪ್ರಸ್ತಾವನೆ, ಇದು ಸಂವಿಧಾನದ ಹೃದಯ ಹಾಗೂ ಒಡವೆ ಇದ್ದಂತೆ ಮತ್ತು ಅತ್ಯಂತ ವೈಭವದ ಹಾಗೂ ಸೊಗಸಾದ ಒಂದು ಕಾವ್ಯವಿದ್ದಂತೆ ಅಂತ ಠಾಕೂರ್ದಾಸ್ ಭಾರ್ಗವ್ ಅವರು ಹೇಳ್ತಾರೆ. ಸೊ ಇದು ಪ್ರಸ್ತಾವನೆಯ ಕಂಪ್ಲೀಟ್ ಡೀಟೇಲ್ಸು. ಸೊ ನೆಕ್ಸ್ಟ್ ಪ್ರಶ್ನೆಗಳು ಬರ್ತದೆ. ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗವೇ ಅಂತ ಫಸ್ಟ್ ಬಾರಿಗೆ ಪ್ರಶ್ನೆ ಉದ್ಭವವಾಗುತ್ತೆ. ವೆರಿ ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೊಳ್ಳಿ. ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲೂ ಕೂಡ ಪ್ರಸ್ತಾವನೆಯ ಮೇಲೆ ಏನಾದ್ರು ಪ್ರಶ್ನೆ ಕೇಳಕ್ಕೆ ಸ್ಟಾರ್ಟ್ ಆಯಿತು ಅಂದರೆ
ಈ ಕ್ವಶನ್ಸ್ ಇದ್ರ ಮೇಲೆ ಈ ಕೇಸಸ್ ಪ್ರಕರಣಗಳ ಬಗ್ಗೆ ಇದ್ದೇ ಇರುತ್ತೆ ಕ್ವಶನ್ನು. ಇದು ಸಂವಿಧಾನದ ಭಾಗವೇ ಅಲ್ಲವೇ ಅಂತ ಪ್ರಥಮವಾಗಿ ಪ್ರಶ್ನೆ ಉದ್ಭವಿಸಿದಾಗ ಬೇರುಬಾರಿ ಪ್ರಕರಣದಲ್ಲಿ 1960ರಲ್ಲಿ ಪ್ರಸ್ತಾವನೆ ಸಂವಿಧಾನದ ಒಂದು ಭಾಗ ಅಲ್ಲ ಅಂತ ಹೇಳುತ್ತೆ. ಪ್ರಸ್ತಾವನೆಯನ್ನು ಹೊಗಳುತ್ತೆ ಅತ್ಯಂತ. ಇದೇನು ಯಾವ ರೀತಿ ಅಂದರೆ ಸರ್ವೋಚ್ಚ ನ್ಯಾಯಾಲಯ ಹೇಳುತ್ತೆ ಈ ಬೇರುಬಾರಿ ಪ್ರಕರಣದಲ್ಲಿ ಭಾರತದ ಸಂವಿಧಾನದ ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗವೇ ಅಲ್ಲವೇ ಎಂಬ ವಿವಾದಾತ್ಮಕ ಒಂದು ವಿಷಯ ಆದ್ದರಿಂದ ಇದರ ಒಂದು ಮಹತ್ವವನ್ನು, ಇದರ ಉದ್ದೇಶ ಏನು ಅಂತ ವ್ಯಕ್ತಪಡಿಸಿದ್ರು ಕೂಡ ಆದರೆ ಸಂವಿಧಾನದ ಒಂದು ಭಾಗ ಅಲ್ಲ ಅಂತ ಪ್ರಸ್ತಾವನೆಯನ್ನು ಬೇರುಬಾರಿ ಪ್ರಕರಣದಲ್ಲಿ ಹೇಳುತ್ತೆ. ಸೊ ನೆಕ್ಸ್ಟ್ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ 1973ರಲ್ಲಿ ಇದು ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗ ಮತ್ತು ಪ್ರಸ್ತಾವನೆ ಅತ್ಯಂತ ಮಹತ್ವವಾದುದು ಎಂಬುದನ್ನು ಒಂದು ಈ ಕಲ್ಪನೆಯನ್ನು ಫಸ್ಟ್ ಕೊಟ್ಟಿದ್ದೆ ಕೇಶವಾನಂದ ಭಾರತಿ ಪ್ರಕರಣ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಇದನ್ನೇ ಎಕ್ಸಾಮ್ಸಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಇದು. ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗ ಅಂತ ಹೇಳಿದಂಥ ಪ್ರಕರಣ ಯಾವುದು ಅಂತ ಕೇಳಿದ್ರೆ ಕೇಶವಾನಂದ ಭಾರತಿ ಪ್ರಕರಣ. ನೆಕ್ಸ್ಟ್ LIC ಆಫ್ ಇಂಡಿಯಾ ಪ್ರಕರಣ ಅಂತ ಬರುತ್ತೆ. 1995ರಲ್ಲಿ ಪ್ರಸ್ತಾವನೆ ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳುತ್ತೆ. ಇದನ್ನು ಕೇಳ್ತಾರೆ. ಪ್ರಸ್ತಾವನೆಯನ್ನು ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳಿದ ಪ್ರಕರಣ ಯಾವುದು ಅಂದರೆ LIC ಆಫ್ ಇಂಡಿಯಾ ಪ್ರಕರಣ 1995. ಅದನ್ನು ನೆನ್ಪಿಟ್ಕೊಳ್ಬೇಕು. ಸೊ ಮೋಸ್ಟ್ ಇಂಪಾರ್ಟೆಂಟು ಈ ಮೂರು ಪ್ರಕರಣಗಳು. ಅದರಲ್ಲಿ ಈ ಕೇಶವಾನಂದ ಭಾರತಿ ಪ್ರಕರಣವನ್ನೇ ತುಂಬ ಹೆಚ್ಚು ಸಲ ಕೇಳಿರ್ತಕ್ಕಂಥದ್ದು. ಸೊ ಎಲ್ಲ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟು ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಬಹುದೇ ಅಂತ ಒಂದು ಪ್ರಶ್ನೆಯೂ ಕೂಡ ಬರುತ್ತೆ. ಅದು ಕೂಡ ಬೇರುಬಾರಿ ಪ್ರಕರಣದಲ್ಲಿ ಫಸ್ಟ್ ಉದ್ಭವವಾಗುತ್ತೆ. ಆವಾಗ ತಿದ್ದುಪಡಿ ಮಾಡಲಿಕ್ಕೆ ಇದು ಸಂವಿಧಾನದ ಭಾಗ ಅಲ್ಲ, ತಿದ್ದುಪಡಿ ಮಾಡಲಿಕ್ಕಾಗಲ್ಲ ಅಂತ ಹೇಳಿದಾಗ ನೆಕ್ಸ್ಟು ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಪ್ರಸ್ತಾವನೆಯಲ್ಲಿ ಅಡಕವಾಗಿರುವ ಸಂವಿಧಾನದ ಒಂದು ಮೂಲಭೂತ ಲಕ್ಷಣಗಳು ಈ ಮೂಲ ಸಂರಚನೆಗಳಿಗೆ ಧಕ್ಕೆಯಾಗದಂತೆ 368ನೇ ವಿಧಿಯಡಿಯಲ್ಲಿ ಸಂಸತ್ತು ತಿದ್ದುಪಡಿ ಮಾಡಬಹುದು ಅಂತ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಫೇಮಸ್ಸು ಒಂದು ಪ್ರಕರಣ ಇದು. ಈ ಪ್ರಕರಣದಲ್ಲಿ ಹೇಳುತ್ತೆ. ಬಟ್ ಬೇರುಬಾರಿ ಪ್ರಕರಣದಲ್ಲಿ 1960ರಲ್ಲಿ ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿರುತ್ತೆ. ಕೇಶವಾನಂದ ಭಾರತಿ ಪ್ರಕರಣದಲ್ಲಿ 1973ರಲ್ಲಿ ಇದು ತಿದ್ದುಪಡಿ ಮಾಡಬಹುದು. ಆರ್ಟಿಕಲ್ 3 ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಆರ್ಟಿಕಲ್ಲು 368 368ನೇ ವಿಧಿ. ಇದು ಕೇಳ್ತಾರೆ. 368 ನೆನ್ಪಿಟ್ಕೊಳ್ಬೇಕು, ಇಂಪಾರ್ಟೆಂಟ್ ಆರ್ಟಿಕಲ್ ಅದು. ಮೂಲಭೂತ ಲಕ್ಷಣಗಳಿಗೆ ಮೂಲ ಸಂರಚನೆಗೆ ಧಕ್ಕೆ ಆಗದಂತೆ ತಿದ್ದುಪಡಿ ಮಾಡ್ಬೋದು. ಆ ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿದೆ? ಸಂಸತ್ತಿಗಿದೆ. ವೆರಿ ವೆರಿ ಇಂಪಾರ್ಟೆಂಟು. ಸೊ ಎಷ್ಟು ಬಾರಿ ತಿದ್ದುಪಡಿ ಮಾಡಿದ್ದಾರೆ ಅಂತಲೂ ಕೂಡ ಕೇಳಿದ್ದಾರೆ ಎಕ್ಸಾಮ್ಸಲ್ಲಿ. ಒಂದು ಬಾರಿ ಮಾತ್ರ ತಿದ್ದುಪಡಿ ಮಾಡಿರೋದು. ಅದನ್ನೇ ಹೇಳಿದ್ದೀನಿ. 1976 42ನೇ ತಿದ್ದುಪಡಿ ಮೂಲಕ ಸಮಾಜವಾದಿ ಜಾತ್ಯತೀತ ಸಮಗ್ರತೆ. ಸೊ ಈ ವಿಡಿಯೋ ಕೇಳಿದರೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಬಾಯ್ಪಾಠ ಆಗಿರುತ್ತೆ. 1976 42ನೇ ತಿದ್ದುಪಡಿ ಅನ್ನೋದು ಸಮಾಜವಾದಿ ಜಾತ್ಯತೀತ ಸಮಗ್ರತೆ. ಈ 42ನೇ ತಿದ್ದುಪಡಿ ಬಗ್ಗೆ ಇಂಪಾರ್ಟೆಂಟು. ಇನ್ನು ತುಂಬ ಇದೆ, ಅದನ್ನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ. 42 44ನೇ ತಿದ್ದುಪಡಿಗಳು ಮೋಸ್ಟ್ ಇಂಪಾರ್ಟೆಂಟು ಅಮೆಂಡ್ಮೆಂಟ್ಸು. ಅಮೆಂಡ್ಮೆಂಟ್ ಬಗ್ಗೆ ಹೇಳಾದ್ಮೇಲೆ ಅದರ ಬಗ್ಗೆ ನಾನು ವಿಡಿಯೋ ಮಾಡಾಕ್ತೀನಿ. ಸೊ ಥ್ಯಾಂಕ್ಸ್. ಸೊ ಡೋಂಟ್ ಫರ್ಗೆಟ್ ಟು ಲೈಕ್ ದ ವಿಡಿಯೋ. ನಿಮಗೆ ನಿಜವಾಗ್ಲೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಏನೇ ಕ್ವೈರೀಸ್ ಇದ್ರೂ ಕೂಡ ಶೇರ್ ಮಾಡಿ, ಬೇರೆಯವ್ರಿಗೂ ಕೂಡ ಉಪಯೋಗ ಆಗಲಿ. ಆ್ಯಂಡ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎನ್ ಆಸಮ್ ಡೇ. ಥ್ಯಾಂಕ್ ಯು.